45 ವರ್ಷಗಳ ಬಳಿಕ ನಡೆದ ಅದ್ದೂರಿ ಭಂಡಾರ ಜಾತ್ರೆ 9 ದಿನಗಳ ಕಾಲ ಭಕ್ತಿಯಲ್ಲಿ ಮಿಂದೆದ್ದ ಭಕ್ತ ಸಾಗರ. ಏಳು ಕೊಳ್ಳದಿ ಎದ್ದು ಏಳು ಗುಡ್ಡದಿ ನಿಂತ ಎಲ್ಲವನ್ನ ಜಾತ್ರೆ ನೋಡ ಬನ್ನಿ, ಉದೋ ಉದೋ ಎಲ್ಲವನ್ನ ಜಾತ್ರೆ ನೋಡ. ಎಲ್ಲಿ ಕಣ್ಣು ಹಾಯಿಸಿದ ಕಡೆಗೆಲ್ಲ ಭಂಡಾರ, ಡೊಳ್ಳು ವಾದ್ಯ, ಜನರ ಹರ್ಷೋದ್ಧಾರ, ದೇವಿಯ ಉದೋ ಉದೋ ಗ್ರಾಮ ದೇವತೆ ಎಂಬ ಘೋಷವಾಕ್ಯ. ಡೊಳ್ಳು ಕುಣಿತದ ಘರ್ಜನೆ, ವೀರಗಾಸೆಯ ಉತ್ಸಾಹ, ಕರಡಿ ಮಜಲಿನ ಕುತೂಹಲ, ನೃತ್ಯ, ಜನರು ಅಕ್ಷರಶಃ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೆದ್ದ ಅಪರೂಪದ ಘಳಿಗೆ ಇದು ಕಣ್ರಿ. ಅಂದಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯ ಸೌದತ್ತಿ ತಾಲೂಕಿನ ನಡೆದ ಗ್ರಾಮ ದೇವಿಯರ ಜಾತ್ರಾ ಸಂಭ್ರಮ ಇದು. ಗ್ರಾಮದೇವಿಯ ಸೀಮೋಲ್ಲಂಘನ ವಿಶೇಷ ಪೂಜಾ ಸಲ್ಲಿಕೆ. 9 ದಿನ ನಡೆದ ಜಾತ್ರಾ ಸಂಭ್ರಮ ಹೇಗಿತ್ತು ಗೊತ್ತಾ? ಸೌದತ್ತಿ ನಗರದಲ್ಲಿ ನಡೆದ ಗ್ರಾಮದೇವಿಯರ ಜಾತ್ರೆ ಇದು 45 ವರ್ಷಗಳ ನಂತರ ನಡೆಯುತ್ತಿದೆ. ಹೀಗಾಗಿ ಅತ್ಯಂತ ಅದ್ದೂರಿ ಉತ್ಸಾಹ ಕಳೆಕಟ್ಟಿತ್ತು ನೋಡಿ. ಅಲಂಕೃತ ಪಲ್ಲಕ್ಕಿಯಲ್ಲಿ 9 ದಿನಗಳ ಕಾಲ ತಾಯಿ ವಿರಾಜಮಾನವಾಗಿದ್ಲು. ಗ್ರಾಮದೇವಿಯರ ಮೆರವಣಿಗೆ ಮೂಲಕ ಊರಿನ ಗಡಿಯಲ್ಲಿ ದಾಟಿಸಲಾಯಿತು. ನಿಜಕ್ಕೂ ಈ ವೃತಾಚರಣೆ ನೋಡುವಂತಿತ್ತು ಕಣ್ರಿ. ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗುವ ಮೆರವಣಿಗೆಯಲ್ಲಿ ಹಿರಿಯರು, ಯುವಕರು, ಮಕ್ಕಳು, ಮಹಿಳೆಯರು ಉದೋ ಉದೋ ಎನ್ನುವ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಗ್ರಾಮಕ್ಕೆ ತಗುಲುವ ಅನಾಹುತದಿಂದ ರಕ್ಷಣೆ ಮಾಡುವ ತಾಯಿ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ನೀಡುವ ಗ್ರಾಮ ದೇವತೆ. ಗ್ರಾಮ ದೇವತೆ ಗಡಿಯನ್ನ ದಾಟಿ ಹೊರವಲಯಗಳನ್ನ ಪರಿಶೀಲಿಸುತ್ತಾಳೆ. ಊರಿಗೆ ತಗುಲುವ ಅನಾಹುತಗಳು, ರೋಗ ಬಾಧೆಗಳು, ದುಷ್ಟ ಶಕ್ತಿಗಳು ಮತ್ತು ಅಶಾಂತಿಗಳನ್ನ ದೂರ ಮಾಡಿ ರಕ್ಷಣೆ ನೀಡುತ್ತಾಳೆ ಅನ್ನೋದು ಭಕ್ತರ ವಿಶ್ವಾಸ. ಈ ಜಾತ್ರೆ ರೈತ ಸಮುದಾಯಕ್ಕೆ ಉತ್ತಮ ಮಳೆ, ಸಮೃದ್ಧ ಬೆಳೆ ಮತ್ತು ಪಶು ಸಂಪತ್ತಿನ ರಕ್ಷಣೆಯ ಸಂಕೇತವಾಯಿತು. ದೇವಸ್ಥಾನದ ಗಂಟೆಗಳ ನಾದ, ಧೂಪದ ಸುವಾಸನೆ, ಭಕ್ತರ ಜಯಘೋಷಗಳು ಇಡೀ ವಾತಾವರಣವನ್ನ ಪವಿತ್ರತೆಯ ಪರಿಮಳದಿಂದ ಕಂಗೊಳಿಸಿತು. ಗಮನ ಸೆಳೆದ ಕಲಾ ತಂಡಗಳು, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮನಸೋತ ಮಂದಿ. ಸೀಮೋಲ್ಲಂಘನೆ ಕೇವಲ ಪೂಜೆಗಷ್ಟೇ ಸೀಮಿತವಾಗದೆ ಗ್ರಾಮೀಣ ಕಲಾ ಸಂಸ್ಕೃತಿಯ ಮಹಾಜಾತ್ರೆಗಾಗಿ ರೂಪುಗೊಂಡಿತ್ತು ನೋಡಿ. ಡೊಳ್ಳು ಕುಣಿತದ ಘರ್ಜನೆ, ವೀರಗಾಸೆಯ ಉತ್ಸಾಹ, ಕರಡಿ ಮಜಲಿನ ಕುತೂಹಲ, ನೃತ್ಯ ಇವೆಲ್ಲವೂ ಜಾತ್ರೆಯ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದವು. ಅದರಲ್ಲೂ ಕನ್ನಡದ ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ವೇದಿಕೆ ಮೇಲೆ ಕನ್ನಡ ಗೀತೆಗಳನ್ನ ಹಾಡಿ ಎಲ್ಲರನ್ನ ರಂಜಿಸಿದ್ರು. ಮಹಿಳೆಯರು ಕಳಶ ಹೊತ್ತು ದೇವಿಗೆ ಆರತಿ ಸಲ್ಲಿಸಿ, ಯುವಕರು ಭಜನಾ ತಂಡಗಳಲ್ಲಿ ಪಾಲ್ಗೊಂಡ್ರು ನೋಡಿ. ಇಡೀ ನಗರವು ಒಂದೇ ಕುಟುಂಬದಂತೆ ಕಂಡುಬಂದಿತು. ಜಾತ್ರಾ ಮಹೋತ್ಸವದ ಜಾನಪದ ಗೀತೆಗಳು ಮತ್ತು ದೇವಿಯ ಮಹಿಮೆಗಳು ವರ್ಣಿಸುವ ಹಾಡುಗಳು ನೆರೆದವರನ್ನ ಮಂತ್ರಮುಕ್ತಗೊಳಿಸಿದ್ವು. ಜಾತ್ರೆ ವೇಳೆ ಬದುಕಿಗೆ ಆರ್ಥಿಕ ಚೈತನ್ಯ ನೀಡುವ ಮಣ್ಣಿನ ಪಾತ್ರೆಗಳು, ಚಕ್ಕುಲಿ, ಕಡಬು, ಆಟಿಕೆಗಳು, ಹಸ್ತಕಲಾ ವಸ್ತುಗಳು, ಕೃಷಿ ಉಪಕರಣಗಳ ಮಾರಾಟ, ಜಾತ್ರಾ ಆಟಿಕೆಗಳ ಭರ್ಜರಿಯಾಗಿ ನಡೆದವು. ಸಣ್ಣ ವ್ಯಾಪಾರಿಗಳಿಗಂತೂ ಇದೊಂದು ಆದಾಯದ ಮೂಲವಾಗಿ ಮಾರ್ಪಟ್ಟಿತ್ತು. ನಿಜಕ್ಕೂ ಈ ಭಂಡಾರ ಜಾತ್ರೆಯ ಸಂಭ್ರಮ ನೋಡೋದೇ ಚಂದ ನೋಡಿ. ಅದರಲ್ಲೂ ಶ್ರೀ ರೇಣುಕಾದೇವಿ ನೆಲೆ ನಿಂತಿರುವ ಶ್ರೀ ಕ್ಷೇತ್ರದಲ್ಲಿ ಜಾತ್ರೆ ಅಂದ್ರೆ ಅದೊಂದು ನಂಬಿಕೆ, ಅದೊಂದು ಶಕ್ತಿ, ಅದೊಂದು ಭಕ್ತಿ. ಬಿಗ್ ಟಿವಿ ಕರ್ನಾಟಕ, ಸೌದತ್ತಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.